ನಷ್ಟದಲ್ಲಿದ್ದ ಬಂಗಾರಪೇಟೆ ಪಿಎಲ್ಡಿ ಪ್ರಸ್ತುತ ಲಾಭದಲ್ಲಿದೆ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಇ5 ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ಪಿಎಲ್ಡಿ ಬ್ಯಾಂಕ್ ನಷ್ಟದಲ್ಲಿತ್ತು. ಎಚ್.ಕೆ. ನಾರಾಯಣಸ್ವಾಮಿ ಸತತ 2 ಬಾರಿ ಅಧ್ಯಕ್ಷರಾದ ಮೇಲೆ ಬ್ಯಾಂಕ್ ಅನ್ನು ಅಭಿವೃದ್ಧಿ ಮಾಡುವ ಮೂಲಕ ಪ್ರಸ್ತುತ ಬ್ಯಾಂಕ್ ಲಾಭದಲ್ಲಿದ್ದು, ಈಗಿರುವ ಅಧ್ಯಕ್ಷ ಎಸ್.ಎಚ್. ರಘುನಾಥ್ ರವರು ಮತ್ತಷ್ಟು ಅಭಿವೃದ್ಧಿಪಡಿಸಲು ಪಣ ತೊಡಬೇಕು ಅಂತ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸೂಚನೆ ಕೊಟ್ಟರು. ಬಂಗಾರಪೇಟೆ ಪಟ್ಟಣದ ಹೊರವಲಯದ ಎಸ್ಎನ್ ರೆಸಾರ್ಟ್ನಲ್ಲಿ ಬಂಗಾರಪೇಟೆ ಕೆಜಿಎಫ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪಿಎಲ್ಡಿ ಬ್ಯಾಂಕ್ ನಷ್ಟದಲ್ಲಿರುವಾಗ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಎಚ್.ಕೆ. ನಾರಾಯಣಸ್ವಾಮಿ ಅವರು ನನ್ನ ಸಹಕಾರ ಅಂದಿನ ಕೇಂದ್ರ ಮಂತ್ರಿಗಳಾಗಿದ್ದ ಕೆ.ಎಚ್. ಮುನಿಯಪ್ಪ ಹಾಗೂ ರಾಜ್ಯಸಭಾ ಸದಸ್ಯರಾಗಿದ್ದ ರಾಜೀವ್ ಗೌಡ ಅವರುಗಳಿಂದ ಅನುಕೂಲ ಪಡೆದು ಬ್ಯಾಂಕ್ ಅನ್ನು ಹಂತ ಹಂತವಾಗಿ ಬೆಳೆಸುವ ಮೂಲಕ ರೈತರಿಗೆ ಸಾಲ ಕೊಡಿಸುವ ಮಟ್ಟಕ್ಕೆ ಬೆಳೆಸಿ ಪಿಗ್ಮಿ ಆರಂಭಿಸಿ ಬ್ಯಾಂಕ್ ಅನ್ನು ಲಾಭದತ್ತ ಕೊಂಡೊಯ್ದ ಕೀರ್ತಿ ಅವರಿಗೆ ಸಲ್ತದೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು. ಬ್ಯಾಂಕಿನಲ್ಲಿ ಷೇರುದಾರರಾದರೆ ಮಾತ್ರ ಸಾಲದು, ಬ್ಯಾಂಕಿಗೆ ಭೇಟಿ ಕೊಟ್ಟು ಅನುಕೂಲ ಪಡೆದು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಸಹಕರಿಸೋದಲ್ಲದೆ ಮತ್ತೊಬ್ಬ ರೈತ ಸಾಲ ತೆಗೆದುಕೊಳ್ಳಲು ಅನುಕೂಲ ಮಾಡಿಕೊಡಬೇಕು ಅಂತ ರೈತರಲ್ಲಿ ಮನವಿ ಮಾಡಿ ಈ ಬ್ಯಾಂಕ್ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ನೀಡೋದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ. ನಾರಾಯಣಸ್ವಾಮಿ, 2 ಬ್ಯಾಂಕ್ ಅಧ್ಯಕ್ಷ ರಘುನಾಥ್, ಎಸ್.ಎಚ್. ಉಪಾಧ್ಯಕ್ಷ ಅಮರನಾರಾಯಣ, ನಿರ್ದೇಶಕರುಗಳಾದ ಎಚ್.ಕೆ. ನಾರಾಯಣಸ್ವಾಮಿ, ನಾರಾಯಣಗೌಡ, ಟಿ. ಮಹದೇವಪ್ಪ, ವಿ. ಶಂಕರ್, ಕೆ. ಸೀನಪ್ಪ, ಆನಂದ್, ಬ್ಯಾಂಕ್ ವ್ಯವಸ್ಥಾಪಕ ಜಿ. ಪುರುಷೋತ್ತಮ್, ಕ್ಷೇತ್ರಾಧಿಕಾರಿ ಬಿ. ಸುರೇಶ್ ಬಾಬು, ಸಿಬ್ಬಂದಿಗಳಾದ ಡಿ. ಸುರೇಶ್ ಬಾಬು, ಎಎನ್ ಸುಕನ್ಯಾ, ಎಸ್ಎನ್ ಶಾಂತ, ಎಚ್ಎನ್ ಸಂತೋಷ್ ಕುಮಾರ್ ಸೇರಿದಂತೆ ಷೇರುದಾರರು ಭಾಗವಹಿಸಿದರು. ತುಮಟಗೆರೆ ಶಿವರಾಜು ಎಂ, ಇ5 ನ್ಯೂಸ್, ಬಂಗಾರಪೇಟೆ. ಈ ಒಂದು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಕೂಡ ಪಕ್ಷಾತೀತವಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಹೊರಟಿದ್ದಾರೆ. ಇವತ್ತು ಪಿಗ್ಮಿ ಕೆಲಸ ಕೊಟ್ಟಂಥದ್ದು ಅಂದರೆ ಬಾಜಾರಲ್ಲಿ ಹೂ ವ್ಯಾಪಾರ ಮಾಡ್ತಕ್ಕಂಥವರು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವರು, ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಿಗೆ ಸಾಲ ಕೊಡೋದು, ಹೋಗಿ ಸಾಯಂಕಾಲ ವಸೂಲಿ ಮಾಡೋದು. ಒಂದು ಕಡೆ ಬಡವರಿಗೆ ಸಹಾಯ ಮಾಡೋದು ಆಗ್ತದೆ, ಇನ್ನೊಂದು ಕಡೆ ನಮ್ಮ ಬ್ಯಾಂಕಿಗೆ ಲಾಭವನ್ನು ಆಗ್ತದೆ. ಈ ನಿಟ್ಟಿನಲ್ಲಿ ಆದ್ಮೇಲೆ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಇವತ್ತೇನು ಬ್ಯಾಂಕ್ ಕ್ಲಾಸಲ್ಲಿ ಇತ್ತು ಆ ಬ್ಯಾಂಕ್ ಲಾಭದಾಯಕ ಮಾಡಲಿಕ್ಕೆ ಇಂದಿನ ಆಡಳಿತ ಮಂಡಳಿ, ಬೀಡ ಆಡಳಿತ ಮಂಡಳಿ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅವರಿಗೆ ನಾನು ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನು ಹೇಳುತ್ತೇನೆ.